ಗಾಳಿಯಿಂದಾಗುವ ಪರಾಗಸ್ಪರ್ಶ. ಗಾಳಿಯಿಂದಾಗುವ ಪರಾಗಸ್ಪರ್ಶ ಕ್ರಿಯೆಯನ್ನು ಏನಂತ ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಗಾಳಿ ಬೀಸಿದಾಗ ಒಂದು ಹೂವಿನಿಂದ ಗಾಳಿ ಬೀಸಿದಾಗ ಏನದಂದ್ರೆ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಗಾಳಿ ಬೀಸಿದಾಗ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಏನದಂದ್ರೆ ಪರಾಗ ಕಣಗಳನ್ನು ಒಯ್ಯುವಂಥ ಕ್ರಿಯೆಯನ್ನು ಏನಂತ ಕರೀತಾರೆ ಅಂದ್ರೆ ಗಾಳಿಯಿಂದ ಆಗುವ ಪರಾಗಸ್ಪರ್ಶ ಕ್ರಿಯೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಗಾಳಿ ಬೀಸಿದಾಗ ಏನದಂದ್ರೆ ಪರಾಗ ಕಣಗಳು ಏನದಂದ್ರೆ ಈ ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗ್ತಕ್ಕಂಥದ್ದು ನೋಡ್ತೀವಿ. ಈ ರೀತಿ ಆಗ್ತಕ್ಕಂಥ ಫರ್ಟಿಲೈಸೇಷನ್ ಕ್ರಿಯೆಯನ್ನು ಏನಂತ ಕರೀತಾರೆ ಅಂದ್ರೆ ಗಾಳಿಯಿಂದಾಗುವ ಪರಾಗಸ್ಪರ್ಶ ಕ್ರಿಯೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು ಎನಿಮೋಫಿಲಿ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಎನಿಮೋಫಿಲಿ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಎಂಟಿಮೋಫಿಲಿ ಅಂತ ಹೇಳಿ ನೋಡ್ತೀವಿ ಮೊದಲನೇ ಆಪ್ಷನಲ್ಲಿ. ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಕೀಟ ಪರಾಗಸ್ಪರ್ಶ ಕ್ರಿಯೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದು ಏನದಂದ್ರೆ ಕೀಟಗಳ ಸಹಾಯದಿಂದ ನಡೀತಕ್ಕಂಥ ಪರಾಗಸ್ಪರ್ಶ ಕ್ರಿಯೆ. ಒಂದು ಸಸ್ಯದಿಂದ ಮತ್ತೊಂದು ಸಸ್ಯಕ್ಕೆ ಕೀಟ ಏನದಂದ್ರೆ ಪರಾಗ ಕಣಗಳನ್ನು ಕೊಂಡೊಯ್ತಕ್ಕಂಥದ್ದು ನೋಡ್ತೀವಿ. ಕಾಲಿನ ಮುಖಾಂತರ ಆಗಿರ್ಬೋದು ಅಥವಾ ದೇಹದ ಮುಖಾಂತರ ಏನದಂದ್ರೆ ಪರಾಗ ಕಣಗಳನ್ನು ಒಯ್ತಕ್ಕಂಥದ್ದು. ಈ ರೀತಿ ನಡೀತಕ್ಕಂಥ ಕ್ರಿಯೆಯನ್ನು ಏನಂತ ಕರೀತಾರೆ ಅಂದ್ರೆ ಎಂಟಿಮೋಫಿಲಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಅರ್ನಿಥೋಫಿಲಿ ಅಂದ್ರೆ ಹಕ್ಕಿಗಳಿಂದ ನಡೀತಕ್ಕಂಥ ಹಕ್ಕಿಗಳ ಸಹಾಯದಿಂದ ನಡೀತಕ್ಕಂಥ ಪರಾಗಸ್ಪರ್ಶ ಕ್ರಿಯೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಅರ್ನಿಥೋಫಿಲಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ 4ನೇ ಆಪ್ಷನು ಕೈರೋಫೆರೋಫಿಲಿ ಅಂತಕ್ಕಂಥದ್ದು. ಇದು ಏನದಂದ್ರೆ ಬಾವಳಿಗಳ ಸಹಾಯದಿಂದ ನಡೀತಕ್ಕಂಥ ಪರಾಗಸ್ಪರ್ಶ ಕ್ರಿಯೆ. ಹಾಗಾದ್ರೆ ನಮಗೆ ಕೇಳಿದ ಪ್ರಶ್ನೆ ಏನಂದ್ರೆ ಗಾಳಿಯಿಂದಾಗುವ ಪರಾಗಸ್ಪರ್ಶ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು ಎನಿಮೋಫಿಲಿ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಹಾಲಿನ ಶರ್ಕರ ಹೊಂದಿರುವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಲಿನ ಶರ್ಕರ ಹೊಂದಿರುವುದು ಆಪ್ಷನ್ 1ನೇದು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಆಪ್ಷನ್ 2ನೇ ನೋಡ್ತೀವಿ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್. ಆಪ್ಷನ್ 3ನೇ ನೋಡ್ತೀವಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. ಆಪ್ಷನ್ 4ನೇ ನೋಡ್ತೀವಿ ಗ್ಲೂಕೋಸ್ ಪ್ಲಸ್ ರೈಬೋಸ್ ಅಂತಕ್ಕಂಥದ್ದು. ಹಾಗಾದ್ರೆ ಹಾಲಿನ ಶರ್ಕರ ಹೊಂದಿರುವುದು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು ಗ್ಲೂಕೋಸು ಪ್ಲಸ್ ಗ್ಲೂಕೋಸ್ ಸೇರಿಕೊಂಡು ಏನದ ಅಂದ್ರೆ ಇದು ಲ್ಯಾಕ್ಟೋಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಲ್ಯಾಕ್ಟೋಸ್ ಅಂತಕ್ಕಂಥದ್ದು ಏನದ ಅಂದ್ರೆ ಗ್ಲೂಕೋಸು ಪ್ಲಸ್ ಗ್ಯಾಲಕ್ಟೋಸ್ ಅಂತಕ್ಕಂಥ ಮೋನೋಸೈಕ್ಲೋಡ್ಗಳ ಸಂಯೋಜನೆಯಿಂದ ಏನಾಗ್ತದೆ ಅಂದ್ರೆ ಗ್ಯಾಲಕ್ಟೋಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಲ್ಯಾಕ್ಟೋಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಲ್ಯಾಕ್ಟೋಸ್ ಅಂದ್ರೆ ಇದು ಹಾಲಿನ ಸಿಹಿಯಾಗಿ ಕಂಡು ಬರ್ತಕ್ಕಂಥ ಭಾಗವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಲ್ಯಾಕ್ಟೋಸ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಹಾಲಿನ ಹೊಂದಿರುವ ಶರ್ಕರಗಳು ಯಾವುವು ಅಂದ್ರೆ ಹಾಲಿನಲ್ಲಿ ಹೊಂದಿರತಕ್ಕಂಥ ಶರ್ಕರಗಳು ಯಾವುವು ಅಂದ್ರೆ ಗ್ಲೂಕೋಸು ಮತ್ತು ಗ್ಯಾಲಕ್ಟೋಸ್ ಅಂತಕ್ಕಂಥ ಮೋನೋಸೈಕ್ಲೋಡ್ಗಳ ಸಂಯೋಜನೆಯಿಂದ ಲ್ಯಾಕ್ಟೋಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಅದೇ ರೀತಿಯಾಗಿ ನಮ್ಗೆ ಗೊತ್ತಿರಬೇಕು ಗ್ಲೂಕೋಸು ಪ್ಲಸ್ ಗ್ಲೂಕೋಸ್ ಏನಾಗ್ತದೆ ಅಂದ್ರೆ ಇದು ಮಾಲ್ಟೋಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಏಕೆಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ. ಸೊ ಹಾಗಾಗಿ ಇದು ಕೂಡ ನಮ್ಗೆ ತಿಳಿದಿರಬೇಕು. ನೆಕ್ಸ್ಟ್ ಹಾಲನ್ನು ಸಂರಕ್ಷಿಸುವ ಪ್ರಕ್ರಿಯೆ. ಹಾಲನ್ನು ಸಂರಕ್ಷಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನಂಬರ್ 1ನೇದು ಹುದುಗುವಿಕೆ, 2ನೇದು ಪಾಶ್ಚರೀಕರಣ, 3ನೇದು ವೆಂದೀಕರಣ, 4ನೇದು ಏಕರೂಪಕರಣ ಅಂತಕ್ಕಂಥದ್ದು ಆಪ್ಷನ್ ನೋಡ್ತೀವಿ. ಸೊ ಹಾಗಾದ್ರೆ ಹಾಲನ್ನು ಸಂರಕ್ಷಿಸ್ತಕ್ಕಂಥ ಪ್ರಕ್ರಿಯೆ ಏನಂತೇಳಿ ಕರೀತಾರೆ ಅಂದ್ರೆ ಪಾಶ್ಚರೀಕರಣ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಪಾಶ್ಚರೀಕರಣ ಅಂದ್ರೆ ಸರಳವಾಗಿ ಹೇಳೋದಾದರೆ ಹಾಲನ್ನು ಕಾಯಿಸುವುದು ಅಂತಕ್ಕಂಥದ್ದು. ಹಾಲನ್ನು ಸುಮಾರು 62 ಡಿಗ್ರಿ ಸೆಲ್ಸಿಯಸ್ನಿಂದ 75 ಡಿಗ್ರಿ ಸೆಲ್ಸಿಯಸ್ವರೆಗೆ ಕಾಯಿಸಿ ನಂತರ ಏನಂದ್ರೆ ಅದನ್ನು ತಣ್ಣಗಾಗ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಹಾಲಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ನಾಶವಾಗ್ತಕ್ಕಂಥದ್ದು ನೋಡ್ತೀವಿ ಅಥವಾ ಹಾಲಿನಲ್ಲಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಸಾಯ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದಂದ್ರೆ ಹಾಲು ಕೆಡದಂತೆ ಏನದಂದ್ರೆ ಸಂರಕ್ಷಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಹಾಲನ್ನು ಸಂರಕ್ಷಿಸುವ ಪ್ರಕ್ರಿಯೆ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಹುದುಗುವಿಕೆ ಅಂತ ಹೇಳಿ ನೋಡ್ತೀವಿ, ಫಾರ್ಮೇಷನ್ ಅಂತೇಳಿ. ಇದು ಏನದಂದ್ರೆ ಹಾಲು ಹುಳಿ ಮೊಸರು ಮಾಡ್ತಕ್ಕಂಥ ಪ್ರಕ್ರಿಯೆ ಏನಂತ ಕರೀತಾರೆ ಅಂದ್ರೆ ಹುದುಗುವಿಕೆ ಅಥವಾ ಫಾರ್ಮೇಷನ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ವೆಂದೀಕರಣ ಅಂತಕ್ಕಂಥದ್ದು ಇದು ಏನದ ಅಂದ್ರೆ ಹೆಚ್ಚಿನ ತಾಪದಲ್ಲಿ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು ಬಳಸ್ತಕ್ಕಂಥ ವಿಧಾನ. ಅದೇ ರೀತಿಯಾಗಿ ನೋಡ್ತೀವಿ ಏಕರೂಪಕರಣ. ಇದನ್ನು ಹಾಲನ್ನು ಸುಮಾರು 2500
2500ರಿಂದ 3000 PSI ವರೆಗೆ ಹಾಲನ್ನು ಒತ್ತಡದಲ್ಲಿ ಏನದಂದ್ರೆ ನಳಿಕೆಯ ಮೂಲಕ ಹಾದು ಹೋಗುವಂತೆ ಮಾಡಿ, ನಂತರ ಏನದಂದ್ರೆ ಹಾಲಿನಲ್ಲಿರತಕ್ಕಂಥ ಕೊಬ್ಬಿನ ಕಣಗಳನ್ನು 2 ಮೈಕ್ರಾನ್ಗಳಿಗಿಂತ ಸಣ್ಣದಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂದ್ರೆ ಏಕರೂಪಕರಣ ಅಂತ ಕರೀತಕ್ಕಂಥದ್ದು ನೋಡ್ತೀವಿ. ಇದು ಉದಾಹರಣೆಗೆ ಪ್ಯಾಕೆಟ್ ಹಾಲುಗಳನ್ನು ನೀವು ನೋಡ್ಬೋದು. ಈ ರೀತಿಯ ಪ್ರೊಸೆಸ್ನಿಂದ ಆಗ್ತಕ್ಕಂಥದ್ದು ನೋಡ್ತೀವಿ ಏಕರೂಪಕರಣದಿಂದ. ನೆಕ್ಸ್ಟ್, ಜೀವಕೋಶೀಯ ಉಸಿರಾಟ ಕ್ರಿಯೆ ಈ ಕಣದ ಅಂಶದಲ್ಲಿ ನಡೆಯುತ್ತದೆ. ಹಾಗಾದ್ರೆ ಜೀವಕೋಶ ಅಂದ್ರೆ ನಮ್ಗೆ ಗೊತ್ತಿರಬೇಕು. ಜೀವಕೋಶ ಅಂದ್ರೆ ಜೀವಿಯ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕವನ್ನು ಏನಂತ ಕರೀತಾರೆ ಅಂದ್ರೆ ಜೀವಕೋಶ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಪ್ರಶ್ನೆ ಇರ್ತಕ್ಕಂಥದ್ದು, ಜೀವಕೋಶೀಯ ಉಸಿರಾಟ ಕ್ರಿಯೆಯು ಈ ಕಣದ ಅಂಶದಲ್ಲಿ ನಡೆಯುತ್ತದೆ ಅಥವಾ ಈ ಕಣದ ಅಂಗದಲ್ಲಿ ನಡೆಯುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ, ರೈಬೋಸೋಮ್, ಮೈಟೊಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರಸದಾನಿ. ಹಾಗಾದ್ರೆ ಉಸಿರಾಟ ಕ್ರಿಯೆ ಎಲ್ಲಿ ನಡೆಯುತ್ತದೆ ಅಂದ್ರೆ ಮೈಟೊಕಾಂಡ್ರಿಯಾದಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. ಮೈಟೊಕಾಂಡ್ರಿಯಾ ಏನದಂದ್ರೆ ಉಸಿರಾಟ ಕ್ರಿಯೆಯಿಂದ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಜೀವಕೋಶದಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ನಡೀತದೆ ಅಂದ್ರೆ ಮೈಟೊಕಾಂಡ್ರಿಯಾದಲ್ಲಿ ನಡೀತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ಈ ಒಂದು ಮೈಟೊಕಾಂಡ್ರಿಯಾವನ್ನು ಏನಂತ ಕರೀತಾರೆ ಅಂದ್ರೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಪವರ್ ಹೌಸ್ ಆಫ್ ದ ಸೆಲ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ ಯಾವುದನ್ನು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಮೈಟೊಕಾಂಡ್ರಿಯಾ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ನಾವು ನೋಡ್ತೀವಿ ರೈಬೋಸೋಮ್. ಇದನ್ನು ಪ್ರೋಟೀನನ್ನು ತಯಾರಿಸ್ತಕ್ಕಂಥ ಅಂಗ ಯಾವುದು ಅಂದ್ರೆ ರೈಬೋಸೋಮ್ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿ ನಾವು ನೋಡ್ತೀವಿ ಆಪ್ಷನ್ 3ನೇದು ಗಾಲ್ಗಿ ಸಂಕೀರ್ಣ. ಇದು ಏನದಂದ್ರೆ ಪ್ರೋಟೀನ್ ಮತ್ತು ಕೊಬ್ಬಿನ ಸಂಗ್ರಹಣೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಅದನ್ನು ಮಾರ್ಪಡಿಸ್ತಕ್ಕಂಥದ್ದು ಯಾವ್ದು ಮಾಡ್ತದೆ ಅಂದ್ರೆ ಗಾಲ್ಗಿ ಸಂಕೀರ್ಣ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ರಸದಾನಿಗಳು, ವ್ಯಾಕೋಲ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದು ಏನದಂದ್ರೆ ನೀರು, ಲವಣ ಮತ್ತು ತಾಜವನ್ನು ಸಂಗ್ರಹಿಸ್ತಕ್ಕಂಥ ಒಂದು ಅಂಗ ಯಾವುದು ಅಂದ್ರೆ ರಸದಾನಿಗಳು ಅಂಥೇಳಿ. ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ. ಮೊದಲಿಗೆ ಜೈವಿಕ ವಿಘಟನೆ ಅಂದ್ರೆ ಗೊತ್ತಿರಬೇಕು. ಜೈವಿಕ ವಿಘಟನೆ ಅಂದರೆ ಯಾವುದಾದ್ರೂ ವಸ್ತು ಸ್ವಾಭಾವಿಕವಾಗಿ ನಾಶವಾಗಿ ಮಣ್ಣಿನಲ್ಲಿ ಬೆರೆತು ಹೋಗೋದಾದರೆ ಅದನ್ನು ಏನಂತೇಳಿ ಕರೀತಾರೆ ಅಂದ್ರೆ ಜೈವಿಕ ವಿಘಟನೆ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸರಳವಾಗಿ ಹೇಳೋದಾದರೆ ಕೊಳೆಯುವುದು ಅಂಥೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೊಳೆಯುವ ವಸ್ತುಗಳು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ ನೋಡ್ತೀವಿ, ಕಾಗದ, ನೈಲಾನ್ ಮತ್ತು ಚರ್ಮ, ಕಾಗದ, ಪ್ಲಾಸ್ಟಿಕ್ ಮತ್ತು ಹುಲ್ಲು, ಕಾಗದ, ಚರ್ಮ ಮತ್ತು ಹುಲ್ಲು, ಕಾಗದ, ಹುಲ್ಲು ಮತ್ತು DDT ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಕೊಳೆಯುವ ವಸ್ತುಗಳು ಯಾವುವು ಅಂತಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ನೇದಾಗ್ತಕ್ಕಂಥದ್ದು ನೋಡ್ತೀವಿ. ಕಾಗದವನ್ನು ತೆಗೆದುಕೊಳ್ಳೋದಾದರೆ ಕಾಗದ ಅಂತಕ್ಕಂಥದ್ದು ಇದು ಮರದಿಂದ ತಯಾರಿಸಲಾಗ್ತಕ್ಕಂಥದ್ದು ನೋಡ್ತೀವಿ. ರೇಷ್ಮೆಯಿಂದ ತಯಾರಿಸಲಾಗ್ತಕ್ಕಂಥದ್ದು ನೋಡ್ತೀವಿ. ಇದು ಏನದ ಅಂದ್ರೆ ಸುಲಭವಾಗಿ ಸೂಕ್ಷ್ಮ ಜೀವಿಗಳಿಂದ ನಾಶವಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಚರ್ಮ, ಇದು ಏನದ ಅಂದ್ರೆ ಸಹಜವಾಗಿ ಪ್ರಾಣಿಗಳಿಂದ ಮೂಲದಿಂದ ಬರ್ತಕ್ಕಂಥದ್ದು. ಇದು ಸಹ ಏನದಂದ್ರೆ ಸುಲಭವಾಗಿ ಏನದಂದ್ರೆ ಸೂಕ್ಷ್ಮ ಜೀವಿಗಳಿಂದ ನಾಶವಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಹುಲ್ಲು, ಇದು ಕೂಡ ಒಂದು ಸಸ್ಯದ ಭಾಗ. ಹಾಗಾಗಿ ಇದು ಕೂಡ ಏನದ ಅಂದ್ರೆ ಸುಲಭವಾಗಿ ಸೂಕ್ಷ್ಮ ಜೀವಿಗಳಿಂದ ನಾಶವಾಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಮೂರು ಏನದ ಅಂದ್ರೆ ಕೊಳಿತಕ್ಕಂತಹ ವಸ್ತುಗಳಾಗ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು. ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಹೇಳಿ ಬಂದಾಗ ನಾವು ನೋಡ್ತೀವಿ ನೈಲಾನು, ಪ್ಲಾಸ್ಟಿಕ್ಕು, ಈ DDT ಅಂತಕ್ಕಂಥದ್ದು. ಇವೆಲ್ಲ ಏನದ ಅಂದ್ರೆ ಮಾನವ ನಿರ್ಮಿತ ರಾಸಾಯನಿಕ ವಸ್ತುಗಳು. ಇವುಗಳು ಏನದ ಅಂದ್ರೆ ಸೂಕ್ಷ್ಮ ಜೀವಿಗಳಿಂದ ಕೊಳೆಯುವುದಿಲ್ಲ. ಹಾಗಾಗಿ ಏನದಂದ್ರೆ ಇವುಗಳು ಯಾವುದಕ್ಕೆ ಉದಾಹರಣೆ ಆಗ್ತಾವಂದ್ರೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನೈಲಾನು, ಪ್ಲಾಸ್ಟಿಕ್ಕು, DDT ಅನ್ನೋದಂದ್ರೆ ಉದಾಹರಣೆ ಆಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಸೂಚಕಗಳು ಮತ್ತು ಪ್ರತ್ಯಾಮ್ಲಗಳ ಬಣ್ಣದ ಬದಲಾವಣೆಯ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲೇನು ನೋಡ್ತೀವಿ, ಸೂಚಕಗಳು ನೋಡ್ತೀವಿ ಇಲ್ಲಿ. ಅದೇ ರೀತಿ ಇಲ್ಲಿ ಪ್ರತ್ಯಾಮ್ಲಗಳ ಬಣ್ಣವನ್ನು ನೋಡ್ತೀವಿ. ಮೊದಲನೆಯದು ಕೆಂಪು ಕೂಸು ಅಂತಕ್ಕಂಥದ್ದು. ಕೆಂಪು ಕೂಸು ಅಂತಕ್ಕಂಥದ್ದು ಏನದ ಅಂದ್ರೆ ಇದರ ಒಂದು ರಸದಲ್ಲಿ ಅಂತೋಸೈನಿನ್ ಎಂತಕ್ಕಂಥ ಒಂದು ಸಂಯುಕ್ತ ಕಾಣ್ತೀವಿ. ಸೊ ಹಾಗಾಗಿ ಇದು ಏನದ ಅಂದ್ರೆ ಹಸಿರು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ 4ನೇದು. ಅದೇ ರೀತಿಯಾಗಿ
ಅರಿಶಿಣದಲ್ಲಿ ಕರ್ಕುಮಿನ್ ಅಂತಕ್ಕಂತಹ ಸಂಯುಕ್ತ ಇರ್ತಕ್ಕಂಥದ್ದು ನೋಡ್ತೀವಿ. ಇದು ಏನದ ಅಂದ್ರೆ ಇದು ಯಾವುದಕ್ಕೆ ಇದಾಗ್ತದೆ ಅಂದ್ರೆ ಕೆಂಪು ಮತ್ತು ಮಿಶ್ರಿತ ಕದ್ದು ಅಂತಕ್ಕಂಥದಕ್ಕೆ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಮಿಥೈಲ್ ಆರೆಂಜ್ ಇದು ಏನದ ಅಂದ್ರೆ ಇದರಲ್ಲಿ ಏನದ ಅಂದ್ರೆ ಇದು ಪ್ರತ್ಯಾಮ್ಲಗಳಲ್ಲಿ ಇದು ಹಳದಿ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇದು ಆಮ್ಲದಲ್ಲಿ ಏನದಂದ್ರೆ ಕೆಂಪಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಫಿನಾಫೆಲಿನ್ ಅಂತಕ್ಕಂಥದ್ದು ಇದು ಏನದಂದ್ರೆ ಪ್ರತ್ಯಾಮ್ಲಗಳಲ್ಲಿ ಗುಲಾಬಿ ಮತ್ತು ಕೆಂಪು ಬಣ್ಣ ತೋರಿಸ್ತಕ್ಕಂಥದ್ದು ನೋಡ್ತೀವಿ. ಆಮ್ಲದಲ್ಲಿ ಏನದಂದ್ರೆ ಇದು ರಹಿತವಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗೆ ಇದು ಆಪ್ಷನ್ 1 ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಫೆಲಾಫೆಲಿನ್ ಅಂತಕ್ಕಂಥದ್ದು ಎಲ್ಲಿ ಬಳಸ್ತಾರೆ ಅಂದ್ರೆ ತಟಸ್ಥೀಕರಣದಲ್ಲಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಕೆಂಪು ಕೋಸು ಅಂತಕ್ಕಂಥದ್ದು ಇದಕ್ಕೆ ಆಪ್ಷನ್ ನಂಬರ್ 4ನೇದು ಇದಕ್ಕೆ ಹೊಂದಾಣಿಕೆ ಮಾಡಬೇಕು. ಹಸಿರು ಅಂತಕ್ಕಂಥದ್ದು ಅರಿಶಿಣ ಅಂತಕ್ಕಂಥದ್ದು ಕೆಂಪು ಮಿಶ್ರಿತ ಕದ್ದು ಬಣ್ಣ, ಮಿಥೈಲ್ ಆರೆಂಜ್ ಅಂತಕ್ಕಂಥದ್ದು ಹಳದಿ, ಫೆನಾಫೆಲಿನ್ ಅಂತಕ್ಕಂಥದ್ದು ಗುಲಾಬಿ ಕೆಂಪು. ನೆಕ್ಸ್ಟ್, ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಗಳು ಅಂತಕ್ಕಂಥದ್ದು ಪ್ರಶ್ನೆ. ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾದ ಲವಣಗಳು ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಈ ಒಂದು ನೀರನ್ನು ಎಷ್ಟೇ ಸಾರಿ ಕುದಿಸಿದರೂ ಹೊರ ಹಾಕಲಾಗದೇ ಇರತಕ್ಕಂಥ ಒಂದು ಲವಣಗಳು ಯಾವುದಾದ್ರೂ ಇದ್ರೆ ಅವು 4 ಅಂತೇಳಿ ನಮ್ಗೆ ಗೊತ್ತಿರಬೇಕು. ಯಾವುವು ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮೆಗ್ನೀಸಿಯಂ ಕ್ಲೋರೈಡ್, ಅದೇ ರೀತಿಯಾಗಿ ಮೆಗ್ನೀಸಿಯಂ ಸಲ್ಫೇಟ್ CaCl2 ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಕ್ಯಾಲ್ಸಿಯಂ ಸಲ್ಫೇಟ್ CaSO4, ಅದೇ ರೀತಿಯಾಗಿ ಮೆಗ್ನೀಸಿಯಂ ಕ್ಲೋರೈಡ್ MgCl2, ಅದೇ ರೀತಿಯಾಗಿ ಮೆಗ್ನೀಸಿಯಂ ಸಲ್ಫೇಟ್ MgSO4. ಈ 4 ನೆನಪಲ್ಲಿರಬೇಕು. MgSO4 ಇವುಗಳು ಏನದಂದ್ರೆ ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾಗ್ತಕ್ಕಂಥ ಲವಣಗಳು. ಹಾಗಾದ್ರೆ ಆಪ್ಷನ್ ನಂಬರ್ 4 ಇದಕ್ಕೆ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ. ಮೊದಲನೇದು MgCl2 ಅಂದರೆ ಇದು ಮೆಗ್ನೀಸಿಯಂ ಕ್ಲೋರೈಡ್, ಅದೇ ರೀತಿಯಾಗಿ MgSO4 ಮೆಗ್ನೀಸಿಯಂ ಸಲ್ಫೈಡ್, ಅದೇ ರೀತಿಯಾಗಿ ನೋಡ್ತೀವಿ CaCl2 ಕ್ಯಾಲ್ಸಿಯಂ ಕ್ಲೋರೈಡ್, ಅದೇ ರೀತಿಯಾಗಿ CaSO4 ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಸಲ್ಫೇಟ್ ಆಗ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಒಂದು 4 ಲವಣಗಳೇನಂದ್ರೆ ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾಗ್ತಕ್ಕಂಥ ಲವಣಗಳು. ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ನೇದು. ಶಿಲೀಂಧ್ರ ನಾಶಕವನ್ನು ಗುರುತಿಸಿ ಅಂತಕ್ಕಂಥದ್ದು ಪ್ರಶ್ನೆ. ಮೊದಲನೇ ಆಪ್ಷನ್ ನೋಡ್ತೀವಿ KNO3. KNO3ನ ಏನಂತೇಳಿ ಕರೀತಾರೆ ಅಂದ್ರೆ ಪೊಟ್ಯಾಸಿಯಂ ನೈಟ್ರೇಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದನ್ನ ರಸಗೊಬ್ಬರದಲ್ಲಿ ಫರ್ಟಿಲೈಸರ್ ಆಗಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಶಿಲೀಂಧ್ರ ನಾಶಕ ಅಲ್ಲ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿ ಎರಡನೇದು AgNO3. ಇದನ್ನು ಏನಂತೇಳಿ ಕರೀತಾರೆ ಅಂದ್ರೆ ಸಿಲ್ವರ್ ನೈಟ್ರೇಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಆಂಟಿಸೆಪ್ಟಿಕ್ ಆಗಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಬ್ಯಾಕ್ಟೀರಿಯಾ ನಾಶಕವಾಗಿ ಇದನ್ನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಕೂಡ ಏನಂದ್ರೆ ಶಿಲೀಂಧ್ರ ನಾಶಕವಲ್ಲ. ಅದೇ ರೀತಿಯಾಗಿ ಮೂರನೇ ನೋಡ್ತೀವಿ ಆಪ್ಷನ್ CuSO4. ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಕಾಪರ್ ಸಲ್ಫೇಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದು ಸಸ್ಯಗಳಲ್ಲಿ ಇರತಕ್ಕಂತಹ ಹುಳು ಮತ್ತು ಶಿಲೀಂಧ್ರವನ್ನ ನಾಶಪಡಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಇರತಕ್ಕಂಥದ್ದು ಶಿಲೀಂಧ್ರ ನಾಶಕ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು ಕಾಪರ್ ಸಲ್ಫೇಟ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ಆಪ್ಷನ್ ನಂಬರ್ 4ನೇ ನೋಡ್ತೀವಿ NOCO3. ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ವಾಷಿಂಗ್ ಸೋಡಾ ಅಥವಾ ಇದನ್ನ ಸೋಡಿಯಂ ಕಾರ್ಬೋನೇಟ್ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದನ್ನ ಗಾಜು ತಯಾರಿಕೆಯಲ್ಲಿ ಬಳಸಲಾಗ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ಪ್ರಶ್ನೆ ಇರತಕ್ಕಂಥದ್ದು ಶಿಲೀಂಧ್ರ ನಾಶಕವನ್ನು ಗುರುತಿಸಿ ಅಂದ್ರೆ ಆಪ್ಷನ್ ನಂಬರ್ 3ನೇದಕ್ಕೆ ಸರಿಯಾದ ಉತ್ತರ ಕಾಪರ್ ಸಲ್ಫೇಟ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ವಿದ್ಯುತ್ ಮಂಡಲದಲ್ಲಿನ ಉಪಕರಣದ ಸಂಕೇತವನ್ನು ಗುರುತಿಸಿ ಅಂತಕ್ಕಂಥದ್ದು. ಈ ಒಂದು ಉಪಕರಣದ ಸಂಕೇತ ಏನನ್ನು ಸೂಚಿಸುತ್ತೆ ಅಂತಕ್ಕಂಥದ್ದಕ್ಕೆ ಗುರುತಿಸಬೇಕು. ಮೊದಲನೇದಾಗಿ ಆಪ್ಷನ್ ನೋಡ್ತೀವಿ ಭೂಸ್ಪರ್ಶ ಬಿಂದು. ಇದನ್ನು ಯಾವ ರೀತಿಯಾಗಿ ಸೂಚಿಸ್ತಾರೆ ಅಂದ್ರೆ ಈ ರೀತಿಯಾಗಿ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ ಭೂಸ್ಪರ್ಶ ಬಿಂದು. ಹಾಗಾಗಿ ಇದು ಆಗುವುದಿಲ್ಲ. ಅದೇ ರೀತಿಯಾಗಿ ಫ್ಯೂಸನ್ನು ಯಾವ ರೀತಿಯಾಗಿ ಸೂಚಿಸ್ತಾರೆ ಅಂದ್ರೆ ಈ ರೀತಿಯಾಗಿ ಸೂಚಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತಂದ್ರೆ ಫ್ಯೂಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ವಿದ್ಯುತ್ ಬಲ್ಬ್ ಈ ರೀತಿಯಾಗಿ ತೋರಿಸ್ತಕ್ಕಂಥದ್ದು ನೋಡ್ತೀವಿ. ಬ್ಯಾಟ್ರಿ ಅಂದಾಗ ಪ್ಲಸ್ ಮೈನಸ್ ಈ ರೀತಿಯಾಗಿ ಬ್ಯಾಟ್ರಿ ಚಿಹ್ನೆನ ತೋರಿಸ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ವಿದ್ಯುತ್ ಮಂಡಲದಿಂದ ಉಪಕರಣದ ಸಂಕೇತವನ್ನು ಗುರುತಿಸಿ ಅಂದಾಗ ಆಪ್ಷನ್ ನಂಬರ್ 2 ಇದಕ್ಕೆ ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ.
ನೆಕ್ಸ್ಟ್ 37 ಡಿಗ್ರಿ ಇದಕ್ಕೆ ಸಮ ಅಂತಕ್ಕಂಥದ್ದು ಪ್ರಶ್ನೆ. ಇದು ಯಾವುದಕ್ಕೆ ಸಮ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ಪ್ರಶ್ನೆ. 37 ಇದು ಡಿಗ್ರಿಯಲ್ಲಿ ಇಲ್ಲಿ ಫ್ಯಾರನ್ಹೀಟ್ನಲ್ಲಿ ಕೊಟ್ಟಾಗ ಏನದ ಅಂದ್ರೆ ಈ ರೀತಿಯ ಒಂದು ಸಮೀಕರಣವನ್ನು ಹಾಕಬೇಕು. ಯಾವುದು ಸಮೀಕರಣ ಅಂದರೆ ಫ್ಯಾರನ್ಹೀಟ್ಗೆ ಪರಿವರ್ತಿಸ್ತಕ್ಕಂಥ ಒಂದು ಸಮೀಕರಣ ಯಾವುದು ಅಂದ್ರೆ F = C × 9.5 + 32 ಅಂತಕ್ಕಂಥದ್ದು ಸಮೀಕರಣ. ಈ ಒಂದು ಸಮೀಕರಣವನ್ನು ಹಾಕಿದಾಗ ಏನದ ಅಂದ್ರೆ ಉತ್ತರ ಯಾವ್ದು ಬರ್ತದೆ ಅಂದ್ರೆ 98.6 ಬರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು.